ನಮ್ಮ ಜೊತೆಗೆ ಅಶೋಕ್ ಇದ್ದಾರೆ ಸರ್. ಇವಾಗ ತಾನೇ ಮದ್ದೂರಿಗೆ ಬಂದಿದ್ದೀರಿ, ಮದ್ದೂರಿನ ವಾತಾವರಣ ನೋಡಿದ್ರಿ, ಏನ್ ಹೇಳ್ತೀರಾ ಸರ್? ನೋಡಿ, ಬಹಳ ಇಲ್ಲಿ ಹಿಂದೂಗಳಿಗೆಲ್ಲ ಒಂಥರ ಅತಂತ್ರ ಭಾವನೆ ಬಂದಿರೋ ಭಾವನೆ ಕಾಣ್ತಾ ಇದೆ. ಎಲ್ಲ ಮನೆಯಿಂದ ಹೊರಬರಕ್ಕೂ ಭಯ ಬೀಳುವಂಥ ಭಯಭೀತವಾದಂಥ ವಾತಾವರಣವನ್ನು ಈ ಸರ್ಕಾರ ಸೃಷ್ಟಿ ಮಾಡಿದೆ. ಇದಕ್ಕೆ ಕೊನೆ ಆಡಿಸ್ಬೇಕು. ಈ ಥರದ ಘಟನೆಗಳು ಕರ್ನಾಟಕದ ಮೂಲೆ ಮೂಲೆಗಳು ನಡೀತಾ ಇದೆ. ಕರ್ನಾಟಕ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಒಂದು ಸೆಂಟ್ರ್ ಸಾತಾ ಇದೆ. ಮತಾಂತರಕ್ಕೆ ಅವಕಾಶ ಆಗುವಂಥ ರಾಜ್ಯ ಆಗ್ತಾ ಇದೆ. ಇದರಿಂದ ಎಲ್ಲನೂ ಪಿತೂರಿ, ಕಾಂಗ್ರೆಸ್ಸಿನ ಪಿತೂರಿಯಿಂದ, ಕಾಂಗ್ರೆಸ್ಸಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಇವರೆಲ್ಲರ ಪಿತೂರಿಯಿಂದ ರಾಜ್ಯದಲ್ಲಿ ಅಜಾಗ್ರತೆ ಮೂಡ್ತಾ ಇದೆ. ಎಲ್ಲ ಕಡೆ ಗಲಾಟೆಗಳು ಎಲ್ಲ ನಡೀತಾ ಇದೆ. ಇಷ್ಟಿದ್ರೂ ಕೂಡ ಸರ್ಕಾರ ಕಿವಿನೂ ಕೇಳಿಸಲ್ಲ, ಕಣ್ಣು ಇಲ್ಲ. ಇದೊಂದು ತಾಲಿಬಾನ್ ಸರ್ಕಾರ, ಮುಲ್ಲಾಗಳ ಸರ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ. ನೆಮ್ಮದಿ ಕೆಲ್ಸಕ್ಕೆ ಬಂದಿದ್ದೀರಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಿಜೆಪಿ ಅವರು ನೆಮ್ಮದಿ ಕೆಲ್ಸಕ್ಕೆ ಬಂದವರು ಇಲ್ಲಿಗೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 2.5 ವರ್ಷ ಆಯ್ತಲ್ಲ ನೆಮ್ಮದಿ ಕೆಡಿಸಿ, ರಾಜ್ಯದ ನೆಮ್ಮದಿ ಕೆಡಿಸಿ 2.5 ವರ್ಷ ಆಯ್ತು. ಸಿದ್ದರಾಮಯ್ಯನವರು ನೆಮ್ಮದಿ ಇಲ್ದಂಗೆ ಬದುಕ್ತಾ ಇದ್ದಾರೆ ರಾಜ್ಯದಲ್ಲಿ. ಹಿಂದೂಗಳಿಗೆಲ್ಲ ಒಂಥರ ಅತಂತ್ರ ಭಾವನೆ ಬಂದಿರೋ ಭಾವನೆ ಕಾಣ್ತಾ ಇದೆ. ಎಲ್ಲ ಮನೆಯಿಂದ ಹೊರಬರಕ್ಕೂ ಭಯ ಬೀಳುವಂಥ ಭಯಭೀತವಾದಂಥ ವಾತಾವರಣವನ್ನು ಈ ಸರ್ಕಾರ ಸೃಷ್ಟಿ ಮಾಡಿದೆ. ಇದಕ್ಕೆ ಕೊನೆ ಆಡಿಸ್ಬೇಕು. ಈ ಥರದ ಘಟನೆಗಳು ಕರ್ನಾಟಕದ ಮೂಲೆ ಮೂಲೆಗಳು ನಡೀತಾ ಇದೆ. ಕರ್ನಾಟಕ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಒಂದು ಸೆಂಟ್ರ್ ಸಾತಾ ಇದೆ. ಮತಾಂತರಕ್ಕೆ ಅವಕಾಶ ಆಗುವಂಥ ರಾಜ್ಯ ಆಗ್ತಾ ಇದೆ. ಇದರಿಂದ ಎಲ್ಲನೂ ಪಿತೂರಿ, ಕಾಂಗ್ರೆಸ್ಸಿನ ಪಿತೂರಿಯಿಂದ, ಕಾಂಗ್ರೆಸ್ಸಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಇವರೆಲ್ಲರ ಪಿತೂರಿಯಿಂದ ರಾಜ್ಯದಲ್ಲಿ ಅಜಾಗ್ರತೆ ಮೂಡ್ತಾ ಇದೆ. ಎಲ್ಲ ಕಡೆ ಗಲಾಟೆಗಳು ಎಲ್ಲ ನಡೀತಾ ಇದೆ. ಇಷ್ಟಿದ್ರೂ ಕೂಡ ಸರ್ಕಾರ ಕಿವಿನೂ ಕೇಳಿಸಲ್ಲ, ಕಣ್ಣು ಇಲ್ಲ. ಇದೊಂದು ತಾಲಿಬಾನ್ ಸರ್ಕಾರ, ಮುಲ್ಲಾಗಳ ಸರ್ಕಾರ. ನೆಮ್ಮದಿ ಕೆಲ್ಸಕ್ಕೆ ಬಂದಿದ್ದೀರಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಿಜೆಪಿ ಅವರು ನೆಮ್ಮದಿ ಕೆಲ್ಸಕ್ಕೆ ಬಂದವರು ಇಲ್ಲಿಗೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 2.5 ವರ್ಷ ಆಯ್ತಲ್ಲ ನೆಮ್ಮದಿ ಕೆಡಿಸಿ, ರಾಜ್ಯದ ನೆಮ್ಮದಿ ಕೆಡಿಸಿ 2.5 ವರ್ಷ ಆಯ್ತು. ಸಿದ್ದರಾಮಯ್ಯನವರು ನೆಮ್ಮದಿ ಇಲ್ದಂಗೆ ಬದುಕ್ತಾ ಇದ್ದಾರೆ ರಾಜ್ಯದಲ್ಲಿ. ಸರ್ ಅಶೋಕ್ ಸರ್ ಲೈವ್ ಇದೆ. ಅಶೋಕ್ ಸರ್ ಒಂದು ರಂಗಣ್ಣ ಹಲೋ ರಾಘಣ್ಣ ಬನ್ನಿ. ಧೀರಜಲ್ಲೇ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.